ಆದಿರಾ ಒಂದು ಮೊಮೆಂಟ್ ಅವನನ್ನೇ ನೋಡ್ತಾ ತನ್ನ ಕುರ್ತಾನ ಸ್ವಲ್ಪ ಕೆಳಗ್ ಸರಿಸಿದ್ಲು. ರುದ್ರನ್ಗೆ ಒಂದ್ ಕ್ಷಣ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆದಿರಾ ತುಂಬಾನೇ ಮಾದಕವಾಗಿ ಕಾಣ್ತಿದ್ಲು. ಆದಿರಾ ಸ್ಮೈಲ್ ಮಾಡ್ತಾ ಹೇಳಿದ್ಲು, ನಿನಗಾಗ ಅನ್ಸಿದ್ರೆ ಓಕೆ, ಇವತ್ ನಮ್ಮ ಮ್ಯಾರೇಜ್ ನೈಟ್ ಸೆಲೆಬ್ರೇಟ್ ಮಾಡೋಣ. ನಾನ್ ನಿನ್ನ ಎಷ್ಟು ಟ್ರಸ್ಟ್ ಮಾಡ್ತೀನಿ ಅಂತ ನಿನಗ್ ಗೊತ್ತಾಗ್ಬೇಕು ಅಂದ್ರೆ ಇದೊಂದೇ ವೇ. ನಾನ್ ಪೂರ್ತಿಯಾಗಿ ನಿನ್ನವಳು. ಇವಾಗ ನೀನ್ ಏನ್ ಮಾಡ್ಬೇಕಂತ ನೀನೇ ಡಿಸೈಡ್ ಮಾಡು ಅಂದ್ಲು. ಹೀಗೆ ಹೇಳ್ತಾ ಅವಳು ರುದ್ರನ ಅಣಿ ಮೇಲೆ ಕಿಸ್ ಮಾಡಿದ್ಲು. ರುದ್ರ ಅವಳನ್ನ ತನ್ನ ತೋಳ್ಗಳಲ್ಲಿ ಬಂಧಿಸ್ದ. ಇಬ್ರು ತುಂಬಾನೇ ಕ್ಲೋಸ್ ಆಗಿ ಬೆಡ್ ಮೇಲೆ ಮಲಗಿದ್ರು. ರುದ್ರ ಅವಳನ್ನ ನೋಡಿ ಅಂದ, ನಿನಗ್ ಗೊತ್ತಾ, ನಿನ್ನನ್ನ ಈ ತರ ನೋಡಿದ್ರೆ ನನ್ಗೇನಾಗುತ್ತೆ ಅಂತ ಅಂದ. ಆದಿರಾ ನಗ್ತಾ ಅಂದ್ಲು, ನನಗ್ ಚೆನ್ನಾಗ್ ಗೊತ್ತು, ನಿಮ್ ಫೇಸ್ ಎಕ್ಸ್ಪ್ರೆಷನ್ ಎಲ್ಲವನ್ನ ಹೇಳ್ತಿದೆ ಅಂದ್ಲು. ರುದ್ರ ಅವಳ ಮಾತನ್ನ ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ಕಿಸ್ ಮಾಡಿ ಅಂದ, ನಾನ್ ನಿನ್ನ ಕಂಪ್ಲೀಟ್ ಆಗಿ ನನ್ನವಳನ್ನಾಗಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಆದ್ರೆ ಮ್ಯಾರೇಜ್ ವರ್ಗೂ ವೇಟ್ ಮಾಡ್ಬೇಕಂತ ಅನ್ಕೊಳ್ತೀನಿ. ನಾನ್ ನನ್ನ ಪೇಷನ್ಸ್ ಅನ್ನ ಟೆಸ್ಟ್ ಮಾಡ್ಬೇಕಂತ ಇದ್ದೀನಿ. ಈ ಈಶಾ ಬೇರೆ ಲೈಫಲ್ಲಿ ಕಿರಿಕಿರಿ ಮಾಡ್ತಿದ್ದಾಳೆ ಅಂದ. ಆದಿರಾ ನಗ್ತಿದ್ಲು. ರುದ್ರ ಅಂದ, ನಿನಗ್ ಗೊತ್ತು, ಅವಳು ಲೈಫ್ ಪೂರ್ತಿ ಗಲೀಜ್ ಮಾಡಿದಾಳೆ ಅಂತ. ಅವಳು ನೈಟಿ ಹಾಕೊಂಡು ಓಡಾಡ್ತಿದ್ದಾಳೆ. ಅವಳಿಗೆ ಏನ್ ಮಾಡ್ಬೇಕಂತ ನನಗ್ ಗೊತ್ತು. ಇಷ್ಟು ದಿನ ಅವಳನ್ನ ಟಾಲರೇಟ್ ಮಾಡಿದ್ದು ಹೃದಿಕಾಗೋಸ್ಕರ ಅಷ್ಟೆ. ಆದ್ರೆ ಇನ್ನು ಮುಂದೆ ಅವಳು ನರ್ಕಕ್ಕೆ ಹೋದ್ರು ನನ್ಗೇನು ಬೇಜಾರಿಲ್ಲ. ಅವಳು ಇಲ್ಲಿಂದ ಹೋದ ತಕ್ಷಣ ನಾವು ಮ್ಯಾರೇಜ್ ಆಗೋಣ ಅಂದ. ಆದಿರಾ ಕೇಳಿದ್ಲು, ಅವಳು ಇಲ್ಲೇ ಇರುವಾಗ ನಾವು ಮ್ಯಾರೇಜ್ ಆಗೋಕ್ಕಾಗಲ್ವಾ ರಾಜವಂಶಿ ಅಂದ್ಲು. ರುದ್ರ ಈ ಬಗ್ಗೆ ಥಿಂಕ್ ಮಾಡ್ಲಿಲ್ಲ. ಅವನು ಆದಿರಾನ ತಕ್ಷಣ ಮ್ಯಾರೇಜ್ ಆಗೋಕೆ ರೆಡಿ ಇದ್ದ. ಆದ್ರೆ ಈಶಾ ಜೊತೆ ಡಿವೋರ್ಸ್ ಆಗಿರ್ಲಿಲ್ಲ. ಈಶಾ ಏನಾದ್ರೂ ಡ್ರಾಮಾ ಮಾಡಿ ಆದಿರಾಗೆ ಪೇನ್ ಕೊಡಬಾರ್ದು ಅಂತ ಅವನು ಸುಮ್ಮನಿದ್ದ. ಜನರು ಅವಳ ಬಗ್ಗೆ ಬ್ಯಾಡ್ ಆಗಿ ಮಾತಾಡೋದು ಅವನ್ಗೆ ಇಷ್ಟ ಇರ್ಲಿಲ್ಲ. ಆದಿರಾನ ನೋಡ್ತಾ ರುದ್ರ ಅಂದ, ನೋಡ್ ಆದಿರಾ, ನೀನ್ ನನ್ಗೆ ಒಂದು ಬೆಸ್ಟ್ ಐಡಿಯಾ ಕೊಟ್ಟಿದ್ಯಾ, ಥ್ಯಾಂಕ್ಸ್ ಫಾರ್ ದಟ್ ಅಂದ. ಹೀಗೆ ಹೇಳ್ತಾ ಅವಳನ್ನ ಹಗ್ ಮಾಡ್ದ. ಆದಿರಾ ಕೇಳಿದ್ಲು, ನಾನೇನ್ ಐಡಿಯಾ ಕೊಟ್ಟಿದ್ದೀನಿ ಅಂದ್ಲು. ರುದ್ರ ಸ್ಮೈಲ್ ಮಾಡ್ತಾ ಅಂದ, ಟೈಮ್ ಬಂದಾಗ ನಿನ್ಗೆ ಗೊತ್ತಾಗುತ್ತೆ. ಇವಾಗ ಹೇಳು, ಹೃದಿಕಾ ಬಾಯಿಂದ ನಾನೇನ್ ಕೇಳ್ಬೇಕಂತ ನೀನ್ ವೇಟ್ ಮಾಡ್ತಿದ್ಯಾ ಅಂದ. ಆದಿರಾ ಅವನನ್ನ ಚೇಷ್ಟೆಯಿಂದ ನೋಡ್ತಿದ್ಲು. ರುದ್ರ ಎದ್ ನಿಂತಾಗ ಆದಿರಾ ಕೂಡ ತನ್ನ ಕುರ್ತಾ ಸರಿ ಮಾಡ್ಕೊಂಡು ಅಂದ್ಲು, ಅವಳ ಹತ್ರ ಹೋದ್ಮೇಲೆ ನಿನಗ್ ಗೊತ್ತಾಗುತ್ತೆ. ಆದ್ರೆ ಹೃದಿಕಾ ಇಷ್ಟೊತ್ತಿಗಾಗ್ಲೇ ಮಲ್ಗಿರ್ಬಹುದು ಅಂದ್ಲು. ರುದ್ರ ಅವಳನ್ನ ತನ್ನ ಹತ್ರ ಹೇಳ್ಕೊಂಡು ಬೆಡ್ ಮೇಲೆ ಮಲಗಿಸ್ದ. ಅವಳನ್ನ ಪ್ರೀತಿಯಿಂದ ನೋಡ್ತಾ ಹಗ್ ಮಾಡ್ದ. ಆದಿರಾ ರುದ್ರನ ಎದೆ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿದ್ಲು. ರುದ್ರ ಕೂಡ ಕಣ್ಮುಚ್ದ ಅಂಡ್ ಇಬ್ರು ಫಾಸ್ಟ್ ಆಗಿ ನಿದ್ರೆಗೆ ಜಾರಿದ್ರು. ಬೆಳಿಗ್ಗೆ ಸುಮಾರು 9 ಗಂಟೆ ಸುಮಾರಿಗೆ ಆದಿರಾ ತನ್ನ ರೂಮ್ ಕಡೆ ಮೆಟ್ಲು ಹತ್ತಿ ಬಂದ್ಲು. ಅವಳು ಸ್ವಲ್ಪ ಬೇಗನೆ ಎಚ್ಚರಗೊಂಡಿದ್ಲು. ಆದ್ರೆ ಹೃದಿಕಾ ಅಂಡ್ ಬ್ರೇಕ್ಫಾಸ್ಟ್ ಮ್ಯಾಟರ್ ನೋಡೋಕೆ ಅಂತ ಕೆಳಗೆ ಹೋಗ್ತಿದ್ಲು. ವಾಪಸ್ ಬಂದಾಗ ಕನ್ನಡಿ ಮುಂದೆ ನಿಂತು ಆಫೀಸ್ಗೆ ರೆಡಿ ಆಗ್ತಿದ್ದ ರುದ್ರ ಅವಳಿಗೆ ಕಂಡ. ಆದಿರಾ ನಗ್ತಾ ಅವನ ಹತ್ರ ಹೋಗ್ತಿದ್ಲು. ಆದ್ರೆ ಸಡನ್ ಆಗಿ ಡೋರ್ ಸೌಂಡ್ ಆಯ್ತು. ಆದಿರಾ ಡೋರ್ ಕಡೆ ನೋಡಿದ್ಲು. ಅಲ್ಲೊಬ್ಬ ಸರ್ವೆಂಟ್ ಕೈಯಲ್ಲಿ ಒಂದು ಫೈಲ್ ಇಟ್ಕೊಂಡು ನಿಂತಿದ್ದ. ರುದ್ರ ತಕ್ಷಣ ಸರ್ವೆಂಟ್ ಕೈಯಿಂದ ಆ ಫೈಲ್ ಇಸ್ಕೊಂಡ. ಡೋರ್ ಕ್ಲೋಸ್ ಮಾಡಿ ಆದಿರಾ ಹತ್ರ ಬಂದ. ಆದಿರಾ ಅವನನ್ನ ನೋಡಿ, ಏನಾಯ್ತು, ಯಾಕಿಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ, ಈ ಫೈಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ಲು. ಅವಳು ಮಾತಾಡ್ತಿರುವಾಗ್ಲೇ ರುದ್ರ ಅವಳ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿ, ಈ ಫೈಲ್ ನಿನ್ಗೋಸ್ಕರ, ಇವಾಗ ಬೇಗ ಇದಕ್ಕೆ ಸೈನ್ ಮಾಡು, ಪ್ರತಿಯೊಂದು ಪೇಜಲ್ಲೂ ಸೈನ್ ಮಾಡ್ಬೇಕು ಅಂದ. ಆದಿರಾ ಆಶ್ಚರ್ಯದಿಂದ ಕೇಳಿದ್ಲು, ಆದ್ರೆ ಇದ್ ಏನ್ ಫೈಲ್ ಅಂತ ಫಸ್ಟ್ ಹೇಳಿ. ರುದ್ರ ಅವಳನ್ನೇ ದಿಟ್ಟಿಸಿ ನೋಡಿ, ನೀನ್ ನನ್ನನ್ನ ನಂಬಲ್ವಾ ಅಂದ. ಆದಿರಾ ಉಬ್ಬುಗಂಟಿಕ್ಕಿ ಅಂದ್ಲು, ಯಾಕೆ, ನಿಮ್ಮ ವಾದ ಯಾವಾಗ್ಲೂ ಇಲ್ಲೇ ಬಂದ್ ನಿಲ್ಲುತ್ತೆ. ಸರಿ ಬಿಡಿ, ನಾನ್ ಸೈನ್ ಮಾಡ್ತೀನಿ. ಹೇಗಿದ್ರು ನಾನ್ ನಿಮ್ಮನ್ ಮಾತ್ರ ಡೀಲ್ ಮಾಡ್ಬೇಕು ಅನ್ಕೊಂಡಿದೀನಿ, ಈ ಫೈಲ್ಸ್ ಜೊತೆ ಅಲ್ಲ ಅಂತ ಹೇಳ್ತಾ ರುದ್ರನ್ ಕೈಲಿಂದ ಫೈಲ್ ಇಸ್ಕೊಂಡು ಅದನ್ನ ಓದದೆ ಪೂರ್ತಿ ಸೈನ್ ಮಾಡಿದ್ಲು. ರುದ್ರನ್ ಫೇಸ್ ನಲ್ಲಿ ಇವಾಗ ಒಂದು ದೊಡ್ಡ ಸ್ಮೈಲ್ ಇತ್ತು. ಅವಳನ್ನ ನೋಡ್ತಿರೋ ಅವನ್ ಕಣ್ಗಳಲ್ಲಿ ಏನೋ ಒಂದು ಇಂಟೆನ್ಸಿಟಿ ಇತ್ತು. ಇನ್ನೊಂದ್ ಕಡೆ ಈಶಾ ಕೆಳಗಡೆ ಗಾರ್ಡನ್ ಏರಿಯಾದಲ್ಲಿ ಎಕ್ಸರ್ಸೈಸ್ ಮಾಡ್ತಿದ್ಲು. ವರ್ಕೌಟ್ ಮುಗಿಸಿ ಅವಳು ಒಳಗಡೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ಸಡನ್ ಆಗಿ ಗಾರ್ಡ್ ಒಬ್ಬ ಬಂದು ಅವಳನ್ನ ಸ್ಟಾಪ್ ಮಾಡ್ದ. ಈಶಾ ತಿರುಗಿ ಗಾರ್ಡ್ ಕಡೆ ನೋಡಿದ್ಲು.
ಅವಳು ಫುಲ್ಲು ಕನ್ಫ್ಯೂಷನ್ ಅಲ್ಲಿ ಅವನನ್ನೇ ನೋಡ್ತಿದ್ಲು. ಅವಳ ಫೇಸ್ ನಲ್ಲಿ ಇವಾಗ ಒಂದು ದೊಡ್ಡ ಪ್ರಶ್ನೆ ಇತ್ತು. ರಾಜವಂಶಿ ಮ್ಯಾನ್ಷನ್. ಆದಿರ ರುದ್ರ ಸೈನ್ ಮಾಡೋಕೆ ಹೇಳ್ತಿದ್ದ ಎಲ್ಲ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಕೊಟ್ಟು ಅವನಿಗೆ ವಾಪಸ್ ಕೊಟ್ಲು. ರುದ್ರನ ನೋಡ್ತಾ ಅಂದ್ಲು, ಇವಾಗ ನೀವು ಕಂಪ್ಲೀಟ್ ಆಗಿ ರೆಡಿ ಆಗಿರೋದ್ರಿಂದ ನಾವು ಕೆಳಗೆ ಹೋಗೋಣ ಅಲ್ವಾ? ನಿನ್ನೆ ಕೂಡ ನಿಮ್ಮನ್ನ ಹೃದಿಕಾ ಹತ್ರ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ನೀವು ನಿಮ್ಮದೇ ಆದ ಮೋಜಿನಲ್ಲಿ ಬ್ಯುಸಿ ಆಗಿದ್ರಿ ಅಂದ್ಲು. ಅವಳು ಹೀಗೆ ಚೇಷ್ಟೆಯಿಂದ ಹೇಳ್ತಿರುವಾಗ ರುದ್ರನ ನೋಟ ಅವಳ ಮೇಲೆ ಫಿಕ್ಸ್ ಆಯ್ತು. ಆದಿರ ಮತ್ತೆ ಅವನ್ ಕಾಲೆಳೆಯೋದನ್ನ ನೋಡಿ ಅವನಿಗೂ ನಗು ಬಂತು. ರುದ್ರ ಅಂದ, ನನಗ್ ಜಸ್ಟ್ 5 minutes ಕೊಡು, ಆಮೇಲೆ ನಾವಿಬ್ರು ಕೆಳಗೆ ಹೋಗೋಣ ಅಂದ. ಆಮೇಲೆ ಅವನು ಬೇಗನೆ ರೆಡಿ ಆದ. ಸ್ವಲ್ಪ ಹೊತ್ತಿನ ನಂತರ ಇಬ್ರು ಸ್ಟೆಪ್ಸ್ ಇಳಿದು ಕೆಳಗ್ ಬಂದ್ರು. ಆದಿರ ರುದಿಕಾನ ಮಡ್ಲಲ್ಲಿ ಎತ್ಕೊಂಡು ರುದ್ರನ್ ಹತ್ರ ಬಂದ್ಲು. ರುದ್ರ ಆವಾಗ್ಲೇ ಬ್ರೇಕ್ಫಾಸ್ಟ್ ಟೇಬಲ್ ಹತ್ರ ಕೂತಿದ್ದ. ಆದಿರ ರುದ್ರನ್ ಕಡೆ ಬೆರಳು ತೋರಿಸಿ, ರುದಿಕಾ ಕಂದ, ಇದ್ ಯಾರಂತ ಹೇಳು ಮಗು ಅಂದ್ಲು. ರುದಿಕಾ ಸೈಲೆಂಟ್ ಆಗಿದ್ಲು. ಆದಿರ ಸ್ಮೈಲ್ ಮಾಡ್ತಾ ತನ್ನ ಕಡೆ ಬೆರಳು ತೋರಿಸಿ, ಸರಿ, ನಾನ್ ಯಾರಂತ ಹೇಳು ಅಂದ್ಲು. ರುದಿಕಾ ತಕ್ಷಣ ಅಂದ್ಲು. ರುದ್ರನ್ಗೆ ಒಂದ್ ಕ್ಷಣ ಶಾಕ್ ಆಯ್ತು. ಆದಿರ ಫೇಸ್ ನಲ್ಲಿ ನಗು ಇನ್ನು ಜಾಸ್ತಿ ಆಯ್ತು. ವರ್ಕೌಟ್ ಮುಗಿಸಿ ಬಂದಿದ್ದ ಈಶಾ ಈ ಸೀನ್ ನೋಡಿ ತುಂಬಾನೇ ಇರಿಟೇಟ್ ಆದ್ಲು. ಆದ್ರೆ ನೆಕ್ಸ್ಟ್ ಮೊಮೆಂಟ್ ಅವಳ ಫೇಸ್ ನಲ್ಲಿ ಒಂದು ಇವಿಲ್ ಸ್ಮೈಲ್ ಬಂತು. ರುದ್ರ ಅಂದ, ನೀನೇ ಅವಳಿಗೆ ಇದನ್ನ ಕಲ್ಸಿದ್ಯಾ ಅಂತ ನನಗ್ ಗೊತ್ತು. ಆದಿರ ನಗ್ತಾ ಅಂದ್ಲು, ಖಂಡಿತ ಇಲ್ಲ, ರುದಿಕಾಗೆ ನಾನೇನು ಫೋರ್ಸ್ ಮಾಡಿಲ್ಲ. ನಿನ್ನೆ ಕೂಡ ಅವಳು ನನ್ನನ್ನ ಮಮ್ಮ ಅಂತ ಕರಿತಿದ್ಲು. ಒಂದ್ ವೇಳೆ ನಾನೇ ಅವಳಿಗೆ ಏನಾದ್ರೂ ಟ್ರೈನಿಂಗ್ ಕೊಡ್ತಿದ್ದೀನಿ ಅಂತ ನಿಮಗ್ ಡೌಟ್ ಇದ್ರೆ ನೀವು ಕೂಡ ಟ್ರೈ ಮಾಡ್ಬೋದು. ಅವಳ ಕೈಲಿ ಪಪ್ಪ ಅಂತ ಕರೆಸ್ಬೋದು. ನಾನ್ ನಿಮ್ಮನ್ನ ಯಾವಾಗ ಸ್ಟಾಪ್ ಮಾಡಿದೀನಿ ಅಂದ್ಲು. ರುದ್ರ ಅಂದ, ಹಾಗಾದ್ರೆ ನೋಡ್ತಾ ಇರು, ನನ್ ಹಾರ್ಟ್ ಬೀಟ್ ಖಂಡಿತ ನನ್ನನ್ನ ಪಪ್ಪ ಅಂತ ಕರೀತಾಳೆ. ಇಲ್ ಬಾ ಪುಟ್ಟಮ್ಮ, ನನ್ ಹತ್ರ ಬಾ, ನನ್ನನ್ನ ಪಪ್ಪ ಅಂತ ಕರಿ ಅಂತ ಅವಳನ್ನ ಮಡ್ಲಲ್ಲಿ ಕೂರಿಸ್ಕೊಂಡು ತುಂಬಾನೇ ಪ್ರೀತಿಯಿಂದ ಕರೀತಿದ್ದ. ಆದ್ರೆ ರುದಿಕಾ ಮಾತ್ರ ಆದಿರ ಕಡೆ ಕೈ ಚಾಚಿ ಮಮ್ಮ ಅಂದ್ಲು. ಆದಿರ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ಫೇಸ್ ಪೂರ್ತಿ ಸಪ್ಪೆ ಆಯ್ತು. ಅವನು ರೇಗ್ತಾ ಅಂದ, ಅವಳಿಗೆ ಜಸ್ಟ್ ಮಮ್ಮ ಅಂತ ಮಾತ್ರ ಹೇಳ್ಕೊಟ್ಟಿದ್ಯಾ, ಪಪ್ಪ ಅನ್ನೋ ವರ್ಡ್ ಅವಳಿಗೆ ಗೊತ್ತೇ ಆಗ್ಬಾರ್ದು ಅಂತ ಪ್ಲಾನ್ ಮಾಡಿದ್ಯಾ ಅಲ್ವಾ ಅಂದ. ಆದಿರ ಅವನನ್ನ ಕಾಡ್ತಾ ಅಂದ್ಲು, ಇವಾಗ ನೀವ್ ಏನ್ ಬೇಕಾದ್ರೂ ಅನ್ಬಹುದು ರಾಜವಂಶಿ ಸರ್, ನನ್ ಮಗು ನನ್ನನ್ನ ಮಮ್ಮ ಅಂತ ಕರೀತಿದ್ದಾಳೆ, ನನಗಷ್ಟೇ ಸಾಕು. ಇನ್ನವಳು ನಿಮ್ಮನ್ನ ಪಪ್ಪ ಅಂತ ಯಾವಾಗ ಕರೀತಾಳೆ ಅಂತ ನೀವ್ ವೇಟ್ ಮಾಡ್ತಾ ಇರಿ, ನನ್ಗೂ ಅದಕ್ಕೂ ಏನ್ ಸಂಬಂಧ ಅಂತ ಹೇಳ್ತಾ ರುದಿಕಾಗೆ ಊಟ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ಲು. ಆವಾಗ ಈಶಾ ಆದಿರ ನೋಡಿ ಅಂದ್ಲು, ರುದಿಕಾಗೆ ಜನ್ಮ ಕೊಟ್ಟವಳು ನಾನು ಅವಳನ್ನ ಈ ವರ್ಲ್ಡ್ಗೆ ತಂದಿದ್ದೀನಿ. ಸೊ ನಾನೇ ಯಾವಾಗ್ಲೂ ಅವಳ ರಿಯಲ್ ಮದರ್. ಅವಳು ನಿನ್ನನ್ನ ಅಮ್ಮ ಅಂತ ಕರಿತಿದ್ದಾಳೆ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ನೀನ್ ಯಾವತ್ತೂ ಅವಳ ರಿಯಲ್ ಮದರ್ ಆಗೋಕೆ ಸಾಧ್ಯನೇ ಇಲ್ಲ ಅಂದ್ಲು. ಆದಿರ ಸ್ಮೈಲ್ ಮಾಡ್ತಾ ಹೇಳಿದ್ಲು, ಏನಾಯ್ತು ಈಶಾ, ನಿನಗ್ ಜಾಸ್ತಿ ಉರಿ ಅನ್ನಿಸ್ತಿದ್ಯಾ? ನಿನಗ್ ಬೇಕು ಅಂದ್ರೆ ಸ್ವಲ್ಪ ಮೆಡಿಸಿನ್ ಕೊಡ್ಲಾ ಅಂದ್ಲು. ಈಶಾಗೆ ಕೋಪ ಬಂತು. ಆದಿರ ಮತ್ತೆ ಅಂದ್ಲು, ನೀನು ರುದಿಕಾಗೆ ಜನ್ಮ ಕೊಟ್ಟೆ ನಿಜ, ಆದ್ರೆ ಅವಳಿಗೆ ಲೈಫ್ ಕೊಟ್ಟಿರೋದು ನಾನು. ನೀನ್ ಅವಳನ್ನ ಅನಾಥೆಯಾಗಿ ಬಿಟ್ಟು ಹೋದಾಗ ನಾನು ಅವಳನ್ನ ಹಗ್ ಮಾಡ್ಕೊಂಡೆ. ಇವತ್ತು ಅವಳು ಬದುಕಿದಾಳೆ ಅಂದ್ರೆ ಅದಕ್ಕೆ ನಾನ್ ಕಾರಣ. ಇವಾಗ ಸುಮ್ಮನೆ ನೀನ್ ಬಾಯಿ ಮುಚ್ಕೊಂಡಿರು, ಇಲ್ದಿದ್ರೆ ಬೆಳಿಗ್ಗೆ ನನ್ ಮೂಡ್ ಯಾರಾದ್ರೂ ಹಾಳ್ ಮಾಡಿದ್ರೆ ಇಡೀ ದಿನ ಅವ್ರ ಲೈಫನ್ನ ನರ್ಕ ಮಾಡ್ತೀನಿ, ಮೈಂಡ್ ಇಟ್ ಅಂದ್ಲು. ನೀನ್ ಏನ್ ಅಸಂಬದ್ಧ ಮಾತಾಡ್ತೀಯ ಅಂದ್ರೆ ನಿನ್ ಮೀನಿಂಗು ಅಂತ ಈಶಾ ಕಿರ್ಚಿದ್ಲು. ಆದಿರ ಮೆಲ್ಲಗೆ ನಕ್ಕು, ಡೌಟ್ ಇದ್ರೆ ಗೂಗಲ್ ನಲ್ಲಿ ಚೆಕ್ ಮಾಡು, ನನಗೆ ಡಿಸ್ಟರ್ಬ್ ಮಾಡ್ಬೇಡ, ನಾನು ಅಂಡ್ ನನ್ನ ಫ್ಯಾಮಿಲಿ ಬ್ರೇಕ್ಫಾಸ್ಟ್ ಮಾಡ್ತಿದೀವಿ ಅಂತ ಇಗ್ನೋರ್ ಮಾಡಿದ್ಲು. ರುದ್ರ ಕೂಡ ನಗ್ತಾ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ತಿದ್ದ. ರುದ್ರನ್ಗೆ ಗೊತ್ತು ಈ ಇಬ್ರು ಲೇಡೀಸ್ ಈಶಾನ ಹ್ಯಾಂಡಲ್ ಮಾಡೋಕೆ ಸಾಕು ಅಂತ. ಸ್ವಲ್ಪ ಹೊತ್ತಿನ ನಂತರ ಎಲ್ಲರ ಬ್ರೇಕ್ಫಾಸ್ಟ್ ಮುಗ್ದು ರುದ್ರ ಆಫೀಸ್ಗೆ ಹೊರಟ. ಈಶಾ ಕೂಡ ರೆಡಿಯಾಗಿ ಕೆಳಗ್ ಬಂದ್ಲು.
ಆದಿರಾ, ಅನಿಕಾ ಅಂಡ್ ಮಗುವಿನ ಜೊತೆ ಹಾಲ್ನಲ್ಲಿ ಕೂತಿದ್ಲು. ಈಶಾ ಈ ತರ ಡ್ರೆಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಆದಿರಾಗೆ ವಿಚಿತ್ರ ಅನ್ಸಿದ್ರು ಅವಳು ರಿಯಾಕ್ಟ್ ಮಾಡ್ಲಿಲ್ಲ. ಈಶಾ ಕಾರ್ ಹತ್ತಿ ನೇರವಾಗಿ ಮೆಹ್ತಾ ಮ್ಯಾನ್ಷನ್ಗೆ ಹೊರಟ್ಲು. ಅಲ್ಲಿ ವಿಕ್ರಮ್ ಮೆಹ್ತಾ ಅಂದ್ರೆ ಈಶಾಳ ಫಾದರ್ ವೆಯ್ಟ್ ಮಾಡ್ತಾ ಇದ್ರು. ಈಶಾ ಒಳಗಡೆ ಬಂದ ತಕ್ಷಣ ವಿಕ್ರಮ್ ಅವಳನ್ನ ಹಗ್ ಮಾಡ್ಕೊಂಡು, ನಾನ್ ನಿನ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಈಶಾ ಅಂದ್ರು. ಸಾರಿ ಪಪ್ಪ, ನನಗ್ ಮೊದ್ಲೇ ಬರೋಕೆ ಆಗ್ಲಿಲ್ಲ ಅಂದ್ಲು. ವಿಕ್ರಮ್ ಮೆಹ್ತಾ ತಕ್ಷಣ, ಪರವಾಗಿಲ್ಲ ಮಗ್ಲೆ, ಇವಾಗ ಬಂದಿದ್ಯಾ ಅಲ್ವಾ, ಸಾಕು. ನಿನ್ ಪ್ರಾಬ್ಲಮ್ ಏನಂತ ಹೇಳು, ಲಾಯರ್ ಯಾಕೆ ಬೇಕು ಅಂತ ಕೇಳ್ದೆ ಅಂತ ತನ್ನ ಎದುರು ಕೂತಿದ್ದ ಅಡ್ವೊಕೇಟ್ ಕಡೆ ನೋಡ್ದ. ಈಶಾ ವಿಕೃತವಾಗಿ ನಗ್ತಾ ಹೇಳಿದ್ಲು, ಯಾಕಂದ್ರೆ ನಾನ್ ಕೆಲವು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಬೇಕು ಪಪ್ಪ. ನಾನಿನ್ನು ರುದ್ರನ್ ವೈಫ್ ಆಗಿರೋದ್ರಿಂದ ಅವನ್ ಆಸ್ತಿಲಿ ನನ್ಗೆ 50% ಲೀಗಲ್ ರೈಟ್ಸ್ ಇದೆ. ನನ್ಗೆ ನನ್ನ ಹಕ್ಕು ಬೇಕು. ಅದಕ್ಕೆ ಇವತ್ತಿಲ್ಲಿಗೆ ಬಂದಿದ್ದೀನಿ. ಪ್ಲೀಸ್ ಎಲ್ಲ ಪೇಪರ್ಸ್ ರೆಡಿ ಮಾಡಿ. ನಾಳೆ ಮಾರ್ನಿಂಗ್ ರುದ್ರನ್ಗೆ ಅವನ ಲೈಫ್ನ ಬಿಗ್ಗೆಸ್ಟ್ ಶಾಕ್ ಕೊಡ್ತೀನಿ. ಅವನು ತುಂಬಾ ಪೀಸ್ಫುಲ್ ಆಗಿ ಇರ್ಬೇಕಂತ ಡ್ರೀಮ್ ಕಾಣ್ತಿದ್ದಾನೆ ಅಲ್ವಾ. ಇವಾಗ ಅವನು ಆ ಆದಿರಾನ ಮ್ಯಾನ್ಷನ್ ಇಂದ ಹೊರಗೆ ಹೇಗ್ ಹಾಕಲ್ಲ ಅಂತ ನಾನು ನೋಡ್ತೀನಿ. ಅವನು ಆ ಆದಿರಾನ ಎಷ್ಟೇ ಲವ್ ಮಾಡಿದ್ರು ಅವಳು ಅವನ ಬಿಸ್ನೆಸ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತ ನನಗಂತೂ ಅನ್ಸಲ್ಲ ಅಂದ್ಲು. ವಿಕ್ರಮ್ ಮೆಹ್ತಾ ಫೇಸ್ ನಲ್ಲಿ ಆ ಇವಿಲ್ ಸ್ಮೈಲ್ ನೋಡ್ತಿದ್ರೆ ಅವರೇ ಈಶಾನ ಈ ಮಟ್ಟಕ್ಕೆ ಪ್ರಚೋದಿಸ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ನಾಳೆ ಮಾರ್ನಿಂಗ್ ಒಳಗೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆದ್ರೆ ರುದ್ರನ್ಗೆ ದೊಡ್ಡ ತಲೆನೋವು ಶುರುವಾಗುತ್ತೆ ಅಂತ ಅವರ ಪ್ಲಾನ್. ಆದ್ರೆ ರುದ್ರ ಸುಮ್ಮನೆ ಕೂರೋ ವ್ಯಕ್ತಿ ಅಲ್ಲ ಅಂತ ಅವರಿಗೆ ಇನ್ನೂ ಗೊತ್ತಿರ್ಲಿಲ್ಲ. ಇಡೀ ದಿನ ಹೀಗೆ ಕಳೀತು. ರಾತ್ರಿ ರುದ್ರ ಮನೆಗ್ ಬಂದಾಗ ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ ನಿಲ್ಲಿಸ್ದ ಮೇಲೆ ಅವನು ಕೆಳಗಿಳಿಲಿಲ್ಲ. ಬದಲಾಗಿ ಆದಿರಾ ಋತಿಕಾನ ಮಡ್ಲಲ್ಲಿ ಹಿಡ್ಕೊಂಡು ಹೊರಗ್ ಬಂದ್ಲು. ರುದ್ರ ಅವಳಿಗೋಸ್ಕರ ಕಾರ್ ಡೋರ್ ಓಪನ್ ಮಾಡ್ದ. ಆದಿರಾ ಸ್ಮೈಲ್ ಮಾಡ್ತಾ ಕಾರ್ ಹತ್ತದ್ಲು. ತನ್ನ ರೂಮ್ ಬಾಲ್ಕನಿಯಲ್ಲಿ ನಿಂತಿದ್ದ ಈಶಾ ಇದೆಲ್ಲವನ್ನ ನೋಡ್ತಾ ಉರಿತಿದ್ಲು. ಒಂದು ಕಾಲದಲ್ಲಿ ರುದ್ರ ತನ್ನ ಹಿಂದೆ ಬಿದ್ದಿದ್ದ. ಆದ್ರೆ ಇವತ್ತು ಅವನು ಆ ಆದಿರಾನ ಪ್ರೀಫರ್ ಮಾಡ್ತಿರೋದು ಅವಳಿಗೆ ಸಹಿಸ್ಕೊಳ್ಳೋಕೆ ಆಗ್ತಿರಲಿಲ್ಲ. ಕಾರ್ ಒಳಗಡೆ ಎಸಿ ಜಾಸ್ತಿ ಇದ್ದಿದ್ದಕ್ಕೆ ಆದಿರಾಗೆ ಸ್ವಲ್ಪ ಚಳಿ ಅನ್ನಿಸ್ತು. ರುದ್ರ ಅವಳನ್ನ ನೋಡಿ, ನಿನ್ಗ್ ಚಳಿ ಆಗ್ತಿದ್ಯಾ ಅಂದ. ರುದ್ರ ತಕ್ಷಣ ಅವಳ ಕೈ ಹಿಡ್ಕೊಂಡು, ನನ್ಗೇನು ಚಳಿ ಆಗ್ತಿಲ್ಲ, ಆದ್ರೆ ನೀನು ಕೋಲ್ಡ್ ಫೀಲ್ ಆಗ್ತಿದ್ರೆ ನಾನ್ ನಿನ್ನನ್ನ ವಾರ್ಮ್ ಆಗಿ ಇಡಬಹುದಾ ಅಂದ. ಆದಿರಾ ಫೇಸ್ ಪೂರ್ತಿ ಕೆಂಪಾಯ್ತು. ರುದ್ರ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟ. ರಾಜವಂಶಿ ಮ್ಯಾನ್ಷನ್ ಇಂದ ಅವ್ರ ಕಾರ್ ಹೊರಗೆ ಬಂದಾಗ ಆದಿರಾ ರುದ್ರನ ಫೇಸ್ ನೋಡೋಕೆ ನಾಚಿಕೆ ಪಡ್ತಿದ್ಲು. ತುಂಬಾ ದಿನಗಳ ಮೇಲೆ ಈ ತರ ಲಾಂಗ್ ಡ್ರೈವ್ ಹೋಗ್ತಿದ್ದು ಅವರಿಗೆ ಫಸ್ಟ್ ಟೈಮ್. ರುದಿಕಾ ಸಡನ್ ಆಗಿ ನಿದ್ರೆಗೆ ಜಾರಿದ್ದನ್ನ ಆದಿರಾ ನೋಟಿಸ್ ಮಾಡಿದ್ಲು. ಅವಳು ತಕ್ಷಣ, ಏನಿದು, ರುದಿಕಾ ಆವಾಗಲೇ ಮಲಗ್ಬಿಟ್ಟಿದ್ದಾಳೆ ರಾಜವಂಶಿ ಸರ್. ಒಂದ್ ಕೆಲ್ಸ ಮಾಡೋಣ, ಮನೆಗೆ ವಾಪಸ್ ಹೋಗೋಣ. ವೆದರ್ ಕೂಡ ಬ್ಯಾಡ್ ಆಗ್ತಿದೆ, ಸೊ ಇನ್ ಮುಂದೆ ಹೋಗೋದ್ ಬೇಡ ಅನ್ಸುತ್ತೆ ಅಂದ್ಲು. ರುದ್ರ ತುಂಬಾನೇ ಮಾದಕ ಕಣ್ಣುಗಳಿಂದ ಅವಳನ್ನ ನೋಡ್ತಾ ಅಂದ. ರುದಿಕಾ ಮಲ್ಗಿದ್ರೆ ಅವಳನ್ನ ಬ್ಯಾಕ್ ಸೀಟ್ ನಲ್ಲಿ ಸರಿಯಾಗಿ ಮಲಗ್ಸು ಅಂದ. ಆದಿರಾ ಸರಿ ಅಂತ ತಲೆ ಅಲ್ಲಾಡ್ಸಿ ಮಗುವನ್ನ ಹಿಂದೆ ಮಲಗಿಸಿದ್ಲು. ವಾಪಸ್ ತನ್ನ ಸೀಟ್ಗೆ ಬಂದು, ಮನೆಗೆ ಹೋಗೋಕೆ ಇನ್ನೆಷ್ಟು ಟೈಮ್ ಬೇಕು ಅಂತ ಕೇಳಿದ್ಲು. ರುದ್ರ ಸ್ಮೈಲ್ ಮಾಡ್ತಾ, ನನಗ್ ಗೊತ್ತಿಲ್ಲ, ಯಾಕಂದ್ರೆ ಇವಾಗ ನಾವು ಈ ವೆದರ್ ಎಂಜಾಯ್ ಮಾಡೋಣ ಅಂದ. ಆದಿರಾಗೆ ಪೂರ್ತಿ ಕನ್ಫ್ಯೂಷನ್ ಆಯ್ತು. ರುದ್ರ ಕಾರ್ ವಾಪಸ್ ತಗೊಳ್ತಾನೆ ಅಂತ ಅವಳು ಅನ್ಕೊಂಡಿದ್ಲು. ಆದ್ರೆ ಅವನು ಇನ್ನು ಮುಂದೆ ಹೋಗ್ತಿದ್ದ. ರೋಡ್ ಪೂರ್ತಿ ಖಾಲಿ ಇತ್ತು ಅಂಡ್ ಮೆಲ್ಲಗೆ ಮಳೆ ಸ್ಟಾರ್ಟ್ ಆಯ್ತು. ಆ ವಾತಾವರಣ ನೋಡಿ ಆದಿರಾಗೆ ಖುಷಿ ಆಯ್ತು. ಆದ್ರೆ ಸಡನ್ ಆಗಿ ರುದ್ರ ಕಾರ್ ಬ್ರೇಕ್ ಹಾಕ್ದ. ಒಂದು ಮೊಮೆಂಟ್ ಆದಿರಾ ಹಾರ್ಟ್ ಬೀಟ್ ನಿಂತ ಹಾಗೆ ಫೀಲ್ ಆಯ್ತು. ಮೋಡಗಳ ಸೌಂಡ್ ಅಂಡ್ ಮಿಂಚಿನ ಮಧ್ಯ ಆ ವೆದರ್ ತುಂಬಾನೇ ಪ್ಲೆಸೆಂಟ್ ಆಗಿತ್ತು. ಆದಿರಾ ಆಶ್ಚರ್ಯದಿಂದ ರುದ್ರನನ್ನ ನೋಡಿ, ಯಾಕೆ ಕಾರ್ ನಿಲ್ಸಿದ್ರಿ ಅಂದ್ಲು. ರುದ್ರ ಅವಳನ್ನ ತುಂಬಾನೇ ಇಂಟೆನ್ಸ್ ಆಗಿ ನೋಡಿ, ನಿನಗ್ ಗೊತ್ತಿಲ್ವಾ ಅಂದ. ಆದಿರಾ ಬೇಗನೆ ಹೇಳಿದ್ಲು, ಪ್ಲೀಸ್ ಕಾರ್ ಸ್ಟಾರ್ಟ್ ಮಾಡಿ ರಾಜವಂಶಿ ಸರ್, ಈ ವೆದರ್ನಲ್ಲಿ ಮನೆಗೆ ಹೋಗೋಣ ಬನ್ನಿ ಅಂದ್ಲು. ಆದ್ರೆ ರುದ್ರ ಕಾರ್ ಇಳ್ದು ಹೊರಗೆ ಹೋದ. ಆದಿರಾ ಸ್ವಲ್ಪ ಹೊತ್ತು ಒಳಗಡೆ ಕೂತಿದ್ಲು.
ಆದ್ರೆ ರುದ್ರ ಕಾರ್ ಮುಂದೆ ಆರಾಮಾಗಿ ನಿಂತು ಆಕಾಶದ ಕಡೆ ಮುಖ ಮಾಡಿರೋದನ್ನ ನೋಡಿ ಅವಳು ಕೂಡ ಕಾರ್ ಇಳ್ದು ಅವನ ಹತ್ರ ಬಂದ್ಲು. ರುದ್ರ ಅವಳನ್ನ ನೋಡ್ ಅಂದ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಈ ವೆದರ್ಗೂ ನಿನ್ಗೂ ಏನು ಸಂಬಂಧ ಇಲ್ಲ ಅಲ್ವಾ? ಹೋಗಿ ಕಾರ್ನಲ್ಲಿ ಕೂತ್ಕೋ, ನಾನ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ಆಮೇಲೆ ಮನೆಗೆ ಹೋಗೋಣ ಅಂದ. ಆದಿರಾ ಮೆಲ್ಲಗೆ ಸ್ಮೈಲ್ ಮಾಡಿ, ನಿಮ್ಗೇನಾಗಿದೆ ರಾಜವಂಶಿ ಸರ್ ಅಂದ್ಲು. ರುದ್ರ ಅಂದ, ನನ್ ಕೋಪದಿಂದ ನಿನ್ಗೇನೋ ಡಿಫ್ರೆನ್ಸ್ ಆಗುತ್ತೆ, ನೀನ್ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ಯಾ ಅಲ್ವಾ ಅಂದ. ಅವನಿನ್ನೂ ಮಾತಾಡ್ತಿರುವಾಗ್ಲೇ ಆದಿರಾ ಅವನ್ ತುಟಿಗಳ ಮೇಲೆ ಬೆಳ್ಳಿಟ್ಟು ಸೈಲೆಂಟ್ ಮಾಡಿದ್ಲು. ಅವಳು ತುಂಬಾನೇ ಪ್ರೀತಿಯಿಂದ ಹೇಳಿದ್ಲು, ಇತ್ತೀಚೆಗೆ ನೀವು ತುಂಬಾನೇ ಸಿಟ್ಟು ಮಾಡ್ತಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಅಂದ್ಲು. ಆವಾಗ ರುದ್ರ ಅವಳ ಸೊಂಟದ ಮೇಲೆ ಕೈ ಇಟ್ಟು, ಆದ್ರೆ ನೀನ್ ನನ್ನನ್ನ ಸಮಾಧಾನ ಮಾಡ್ತಿಲ್ವಲ್ಲ ಅಂದ. ಆದಿರಾ ನಗ್ತಾ, ನಾನ್ ಮಾಡ್ತೀನಿ, ಹೇಳಿ, ನಿಮ್ ಕೋಪ ಕಮ್ಮಿ ಮಾಡೋಕೆ ನಾನ್ ಏನ್ ಮಾಡ್ಬೇಕು ಅಂದ್ಲು. ರುದ್ರ ತನ್ನ ಮುಖವನ್ನ ಅವಳ ಫೇಸ್ ಹತ್ರ ತಂದ. ಮಳೆ ಹನಿಗಳು ಅವ್ರ ಮೇಲೆ ಬೀಳ್ತಿದ್ವು. ರುದ್ರ ತನ್ನ ಕೆಳ ತುಟಿಯನ್ನ ಮೆಲ್ಲಗೆ ಕಸ್ದ. ಆದಿರಾಳಿಗೆ ಅವನ್ ಸಿಗ್ನಲ್ ಪೂರ್ತಿ ಅರ್ಥ ಆಯ್ತು. ಅವಳ ತಕ್ಷಣ ಹೇಳಿದ್ಲು, ನೀವ್ ರಿಯಲಿ ತುಂಬಾನೇ ಅಗ್ರೆಸಿವ್ ಆಗಿದ್ದೀರಾ ರಾಜವಂಶಿ ಸರ್. ಹೇಳು, ನೀನ್ ನನ್ ಕೋಪ ಆರ್ಸೋಕೆ ಟ್ರೈ ಮಾಡ್ತೀಯಾ ಇಲ್ವಾ ಅಂದ ರುದ್ರ. ರುದ್ರ ಹೀಗೆ ಹೇಳಿದ ತಕ್ಷಣ ಆದಿರಾ ಫೇಸ್ ಕೆಂಪಾಯ್ತು. ಅವಳು ರುದ್ರನ ಕುತ್ತಿಗೆಗೆ ಕೈ ಹಾಕಿ ಕಾಲ್ ಬೆರಳುಗಳ ಮೇಲೆ ನಿಂತು ಅವನ ತುಟಿಗಳಿಗೆ ಮುತ್ತಿಟ್ಲು. ರುದ್ರ ಕೂಡ ಅಷ್ಟೇ ಫ್ಯಾಷನ್ ಇಂದ ಅವಳನ್ನ ಹಗ್ ಮಾಡಿ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅವಳನ್ನ ಕಿಸ್ ಮಾಡ್ತಾನೆ ಅವನು ಮೆಲ್ಗೆ ಕಾರ್ ಕಡೆ ಕರ್ಕೊಂಡು ಹೋದ. ಆದಿರಾ ಇವಾಗ ಕಾರ್ ಮೇಲೆ ಹೊರಗ್ ನಿಂತಿದ್ಲು. ರುದ್ರ ಅವಳನ್ನ ಕಾರ್ ಹುಡ್ ಮೇಲೆ ಮಲಗಿಸಿ ತನ್ನ ಎರಡು ಕೈಗಳಿಂದ ಅವಳನ್ನ ಬಂಧಿಸಿ ಕಣ್ಗಳಲ್ಲಿ ಕಣ್ಣಿಟ್ಟು ನೋಡ್ದ. ಮಳೆ ಹನಿಗಳು ಇವಾಗ ಡೈರೆಕ್ಟ್ ಆಗಿ ಆದಿರಾ ಮೇಲೆ ಬೀಳ್ತಿದ್ವು. ಆದ್ರೆ ರುದ್ರ ಅವಳ ಮೇಲೆ ಬಾಗಿದ್ರಿಂದ ಆ ಮಳೆ ಹನಿಗಳು ಇವಾಗ ಅವನ ಮೇಲೆ ಬೀಳೋಕೆ ಸ್ಟಾರ್ಟ್ ಆದ್ವು. ಆದಿರಾ ಅವನನ್ನ ನೋಡಿ, ನಿಮಗ್ ಕೋಲ್ಡ್ ಆಗುತ್ತೆ ಅಂದ್ಲು. ರುದ್ರ ಅವಳನ್ನ ತುಂಬಾನೇ ಇಂಟೆನ್ಸ್ ಆಗಿ ನೋಡ್ತಾ, ಇವಾಗ ನನ್ ಒಳಗಡೆ ಬೆಂಕಿ ಉರಿತಿದೆ ಅಂದ. ಆದಿರಾ ಇವಾಗ ಏನ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನಾದ್ಲು. ಅವಳು ನಾಚಿಕೆಯಿಂದ ಕಣ್ ಕೆಳಗ್ ಬಿಟ್ಲು. ರುದ್ರ ತನ್ನ ಫೇಸ್ ಅವಳ ಹತ್ರ ತಂದು, ಪ್ಲೀಸ್ ನನ್ ಒಳಗಿರೋ ಈ ಫೈರ್ ಅನ್ನ ಸ್ವಲ್ಪ ಕಮ್ಮಿ ಮಾಡು ಅಂದ. ಆದಿರಾ ರುದ್ರನ ತಲೆ ಹಿಂದೆ ಕೈ ಇಟ್ಟು, ಈ ಫೈರ್ ಅನ್ನ ಹೇಗೆ ಆರಿಸೋದು ಅಂತ ತುಂಬಾನೇ ಅಟ್ರಾಕ್ಟಿವ್ ವಾಯ್ಸ್ ನಲ್ಲಿ ಕೇಳಿದ್ಲು. ರುದ್ರ ಇನ್ನು ಇಂಟೆನ್ಸ್ ಆಗಿ ಅಂದ, ನೀನು ನನ್ನಲ್ಲಿರೋ ಈ ಎಮೋಷನ್ಸ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡಾಗ ಅಷ್ಟೇ ಅದು ಸಾಧ್ಯ. ಆದಿರಾಳಿಗೆ ಅವನ ಮಾತಿನ ಅರ್ಥ ಪೂರ್ತಿ ಗೊತ್ತಾಯ್ತು. ಅವಳ ತುಟಿಗಳು ನಡುಗ್ತಾ ಇದ್ವು. ರುದ್ರ ತನ್ನ ತಂಬನ್ನ ಅವಳ ಲಿಪ್ಸ್ ಮೇಲೆ ಇಟ್ಟು, ನೀನ್ ನನ್ನನ್ನ ಸಮಾಧಾನ ಮಾಡ್ತೀಯಾ ಅಂದ. ಆದಿರಾ ಮೇಲ್ಗೆ, ನನಗೆ ಗೊತ್ತಿಲ್ಲ ರಾಜವಂಶಿ ಸರ್ ಅಂದ್ಲು. ರುದ್ರ ಅವಳನ್ನ ಇನ್ನೂ ಜಾಸ್ತಿ ಟೀಸ್ ಮಾಡ್ತಿದ್ದ. ಅವನಿಗೆ ಗೊತ್ತು, ಮ್ಯಾರೇಜ್ ಆದ್ಮೇಲೆ ಮಾತ್ರ ಅವಳ ಜೊತೆ ಫುಲ್ ಕ್ಲೋಸ್ ಆಗ್ಬೇಕು ಅಂತ. ಆದ್ರೂ ಇವಾಗ ಅವಳ ಕುತ್ತಿಗೆ ಮೇಲೆ ಕಿಸ್ ಮಾಡ್ತಾ ತುಂಬಾನೇ ಪ್ರೀತಿಯಿಂದ ಹಗ್ ಮಾಡ್ದ. ಮಳೆ ನೀರು ಅವನ ತುಟಿಗಳ ಮೇಲೆ ಹರಿದು ಆದಿರಾನ ಬಾಡಿನ ಟಚ್ ಮಾಡ್ತಿತ್ತು. ಕಾರ್ ಒಳಗಡೆ ರುದಿಕಾ ಫುಲ್ ನಿದ್ದೆಯಲ್ಲಿದ್ಲು. ಆದ್ರೆ ರುದ್ರ ಅಂಡ್ ಆದಿರಾ ಮಳೆಯಲ್ಲಿ ತಮ್ಮದೇ ಪ್ರಪಂಚದಲ್ಲಿದ್ರು. ರುದ್ರ ಅವಳನ್ನ ಇನ್ನು ಜಾಸ್ತಿ ಅಟ್ರಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಆದಿರಾ ಅವನ್ ಶೋಲ್ಡರ್ ಮೇಲೆ ಕೈ ಇಟ್ಟು, ನಾವು ಪಬ್ಲಿಕ್ ಪ್ಲೇಸ್ ನಲ್ಲಿ ಇದೀವಿ ರಾಜವಂಶಿ ಸರ್ ಅಂದ್ಲು. ರುದ್ರ ಸ್ಮೈಲ್ ಮಾಡ್ತಾ, ಕೆಲವೊಮ್ಮೆ ನಿನ್ನನ್ನ ಲವ್ ಮಾಡೋವಾಗ ನನ್ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾನೇ ಡಿಫಿಕಲ್ಟ್ ಹಾರ್ಟ್ ಬೀಟ್ ಅಂದ. ಆದಿರಾ ತುಂಬಾನೇ ಮಾದಕವಾಗಿ ಅಂದ್ಲು, ನಿಮ್ಗೆ ಕಂಟ್ರೋಲ್ ಮಾಡೋಕ್ ಆಗದೆ ಇದ್ರೆ ಪರವಾಗಿಲ್ಲ, ಜಸ್ಟ್ ಲೆಟ್ ಇಟ್ ಗೋ. ಆದ್ರೆ ಮನೆಗೆ ಹೋದ್ಮೇಲೆ ನಾನ್ ಯಾವತ್ತೂ ನಿಮ್ಮವಳೆ, ಮ್ಯಾರೇಜ್ಗಿಂತ ಮುಂಚೆ ಆದ್ರೂ ಸರಿ ಅಥವಾ ಆಮೇಲಾದ್ರೂ ಸರಿ ಅಂದ್ಲು. ರುದ್ರ ನಗ್ತಾ ಅಂದ, ಒಂದ್ ವೇಳೆ ನಾನಿನ್ನ ಮ್ಯಾರೇಜ್ ಆಗದೆ ಇದ್ರೆ? ಆದಿರಾ ನಕ್ ಅಂದ್ಲು, ಅದ್ ಯಾವತ್ತೂ ಸಾಧ್ಯ ಇಲ್ಲ. ನನ್ ರಾಜವಂಶಿ ಸರ್ ಮೇಲೆ ನನಗೆ ಫುಲ್ ಟ್ರಸ್ಟ್ ಇದೆ. ಅವಳು ಈ ಮಾತು ಹೇಳ್ತಿದ್ದ ಹಾಗೆ ರುದ್ರ ಅವಳ ಹಣೆಗೆ ಒಂದು ಮುತ್ತಿಟ್ಟ ಅಂಡ್ ಅವಳ ಡ್ರೆಸ್ ಸರಿ ಮಾಡ್ದ. ಆದಿರಾ ಸ್ಮೈಲ್ ಮಾಡ್ತಾ ಸಡನ್ ಆಗಿ ಸೀನಿದ್ಲು. ರುದ್ರ ತಕ್ಷಣ, ಎಸ್ ಎಸ್,
ಇವಾಗ್ಲೇ ಕೋಲ್ಡ್ ಮಾಡ್ಕೊ, ಆವಾಗ ಮನೇಲಿ ನಾನು ನಿನ್ನನ್ನ ಡಿಸ್ಟರ್ಬ್ ಮಾಡಲ್ಲ ಅಂದ. ಆದಿರಾ ಇನ್ನು ಜೋರಾಗಿ ನಕ್ಲು. ರುದ್ರ ಅವಳನ್ನ ಎತ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸ್ದ. ಮಗು ಕೂಡ ಫುಲ್ ನಿದ್ದೆಯಲ್ಲಿದ್ಲು. ರುದ್ರ ಆದಿರಾ ಕೈ ಹಿಡ್ಕೊಂಡು ಕಿಸ್ ಮಾಡಿ ನನ್ ಲೈಫ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂದ. ಆದಿರಾ ಅಂದ್ಲು, ವಾವ್, ನೀವು ಇವತ್ತು ಎಕ್ಸ್ಟ್ರಾ ರೊಮ್ಯಾಂಟಿಕ್ ಅಂಡ್ ಸ್ವಲ್ಪ ಎಮೋಷನಲ್ ಆಗಿದ್ದೀರಾ. ರುದ್ರ ನಗ್ತಾ ಅಂದ, ಕೆಲವೊಮ್ಮೆ ಅದು ಕೂಡ ಒಳ್ಳೇದೇ ಅಲ್ವಾ.